ಸ್ನೇಹಿತರೆ, ಮನಸ್ಸೇ ನೀ ಬದಲಾಗು ಚಾನಲ್ಗೆ ಸ್ವಾಗತ. ನಾವು ಬೇರೆಯವರಿಗೆ ಗೌರವ ಕೊಡುತ್ತೇವೆ, ಪ್ರೀತಿಯನ್ನು ಕೊಡ್ತಿರ್ತೇವೆ, ಸಮಯ ಕೊಡ್ತಿರ್ತೇವೆ. ಆದರೆ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ನೀವು, ಗೌರವ ನಮಗೆ ನಾವೇ ಕೊಟ್ಕೊಡ್ತಾ ಇದ್ದೀವಾ? ಇವತ್ತಿನ ವಿಡಿಯೋದಲ್ಲಿ ಈ ಗೌರವದ ಬಗ್ಗೆನೇ ನಾವು ಮಾತಾಡ್ತಾ ಇದ್ದೀವಿ. ಆತ್ಮಗೌರವ ನಾವು ಪ್ರತಿಯೊಬ್ಬರ ಜೀವನಕ್ಕೂ ಅತಿ ಮುಖ್ಯವಾದದ್ದು ಅಂದರೆ ಆತ್ಮಗೌರವ ಅಥವಾ ಸೆಲ್ಫ್ ರೆಸ್ಪೆಕ್ಟ್ ಅಂತ ಕರಿತೀವಿ. ಅದರ ಬಗ್ಗೆ ಮಾತಾಡೋಣ. ವಿಡಿಯೋ ಕೊನೆವರೆಗೂ ನೋಡ್ರಿ, ಯಾಕಂದರೆ ನಿಮ್ಮ ಜೀವನದಲ್ಲಿ ಬದಲಿಸುವಂತಹ 5 ಸೂತ್ರಗಳನ್ನು ನಾನು ಇಲ್ಲಿ ಹಂಚಿಕೊಳ್ತಾ ಇದ್ದೀನಿ. ಆತ್ಮಗೌರವ ಅಂದ್ರೇನು? ಆತ್ಮಗೌರವ ಅಂದರೆ ಅಹಂಕಾರ ಅಂತಲ್ಲ. ಅಹಂಕಾರ ಅಂತಂದರೆ ನಾನೇ ಶ್ರೇಷ್ಠ, ನನಗಿಂತ ದೊಡ್ಡವರು ಯಾರಿದ್ದಾರೆ ಅನ್ನೋದು ಅಹಂಕಾರ. ಆದರೆ ಆತ್ಮಗೌರವ ಅಂತಂದರೆ ನಾನು ಯಾರಿಗಿಂತಲೂ ಕಡಿಮೆ ಇಲ್ಲ ಎಂದು ಹೇಳುತ್ತದೆ. ಆತ್ಮಗೌರವ ಅಂತಂದರೆ ನಾನು ಯಾರಿಗಿಂತಲೂ ಕಡಿಮೆ ಇಲ್ಲ. ನಮ್ಮ ಮೌಲ್ಯಗಳು, ನಮ್ಮ ನಿರ್ಧಾರಗಳು ಮತ್ತು ನಮ್ಮ ವ್ಯಕ್ತಿತ್ವಕ್ಕೆ ನಾವೇ ಕೊಡುವಂತಹ ಬೆಲೆಯೇ ಆತ್ಮಗೌರವ. ನಮ್ಮ ಬಗ್ಗೆ ನಾವು ಬೆಲೆಯನ್ನು ಕೊಡಬೇಕು. ಮೊದಲು ನಮ್ಮ ಬಗ್ಗೆ ನಾವು ನಿರ್ಧಾರವನ್ನು ತಗೊಳ್ಳೋದನ್ನು ಕಲಿಬೇಕು. ಇದಕ್ಕೆ ಆತ್ಮಗೌರವ ಅಂಥೇಳಿ ನಾವು ಕರಿತೀವಿ. ಆತ್ಮಗೌರವವನ್ನು ಕಾಪಾಡಿಕೊಳ್ಳಲು 5 ಪ್ರಮುಖ ಸೂತ್ರಗಳಿವೆ. ಇಲ್ಲ ಅಂತ ಹೇಳೋದನ್ನು ಕಲಿಬೇಕು. ನಮಗೆ ಇಷ್ಟವಿಲ್ಲದಿದ್ದರೂ ಬೇರೆಯವರು ಏನೋ ಬೇಸರ ಮಾಡ್ಕೊಳ್ತಾರೆ ಎಂದು ನಾವು ಯಾವಾಗಲೂ ಹೌದು ಅಂತ ಇರ್ತೀವಿ. ಎಲ್ಲ ವಿಷಯಕ್ಕೂ ಕೂಡ ತಲೆಯಲ್ಲಾಡಿಸ್ತಾ ಹ್ಞೂ ಅನ್ಕೊತ ನಮಗೆ ಕೆಲಸ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೂ ಕೂಡ ಎಲ್ಲದಕ್ಕೂ ಸರಿ ಆಯಿತು ಅಂತ ಹೇಳಿ ಮಾಡ್ತಾನೇ ಇರ್ತೀವಿ. ನೆನಪಿಡಿ, ನೀವು ಎಲ್ಲರನ್ನೂ ಖುಷಿಪಡಿಸಲು ಸಾಧ್ಯವಿಲ್ಲ. ನೀವು ಎಷ್ಟೇ ಕೆಲಸ ಮಾಡಿದರೂ ಕೂಡ ನಿಮ್ಮಿಂದ ಅವರಿಗೆ ತೃಪ್ತಿ ಆಗೋದಿಲ್ಲ. ನಿಮಗೆ ತೊಂದರೆಯಾಗುವಂತಹ ಕೆಲಸಕ್ಕೆ ಧೈರ್ಯವಾಗಿ ಇಲ್ಲ ಅಂತ ಹೇಳಿ. ನಿಮಗೆ ಸುಸ್ತಾಗಿರುತ್ತದೆ. ನೀವು ಸುಸ್ತಾಗಿದ್ದಾಗ ಯಾರೋ ಒಂದು ಲೋಟ ಕಾಫಿ ಮಾಡ್ಕೊಂಬ ಅಂದ ತಕ್ಷಣ ಹ್ಞೂ ಅಂತ ಹೇಳಿ ಎದ್ದು ಹೋಗ್ತೀರಾ. ಆದರೆ ಅದರ ಬದಲಾಗಿ ನೋ, ಆಗೋದಿಲ್ಲ ಅನ್ನೋದನ್ನು ಹೇಳೋದನ್ನು ಕಲೀರಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಆತ್ಮಗೌರವ ಹೆಚ್ಚಿಗೆ ಆಗುತ್ತೆ. ಇಲ್ಲ ಅಂತ ಹೇಳೋದ್ರಿಂದ ನಿಮ್ಮ ವ್ಯಕ್ತಿತ್ವವನ್ನು ಗಟ್ಟಿಗೊಳಿಸ್ಕೊಳ್ತೀರಿ. ಎಲ್ಲರೂ ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು ಸ್ವಲ್ಪ ಕಡಿಮೆ ಆಗುತ್ತೆ. ಅನಾವಶ್ಯಕವಾಗಿ ನಿಮ್ಮನ್ನು ಬಳಸ್ಕೊಳ್ಳೋದು ಕಡಿಮೆ ಆಗುತ್ತೆ. ಇನ್ನೊಂದು 2ನೇ ಸೂತ್ರ ಏನಪ್ಪ ಅಂತಂದರೆ, ಬೇರೆಯವರ ಅನುಮೋದನೆಗಾಗಿ ಕಾಯಬೇಡಿ. ಅನುಮೋದನೆ ಅಂತಂದರೆ ಬೇರೆಯವರಿಂದ ಅಪ್ರೂವಲ್ ತಗೊಳ್ಳೋದು, ಅವರು ಹೇಳಿದಂತೆ ಮಾಡೋದು, ಅವರ ಮೆಚ್ಚುಗೆಗೋಸ್ಕರ ನಾವು ಕಾಯೋದು. ನಾವು ಮಾಡುವಂತಹ ಪ್ರತಿಯೊಂದು ಕೆಲಸ ಬೇರೆಯವರು ಮೆಚ್ಚುಗೆ ಸೂಚಿಸಬೇಕು ಅಂಥೇಳಿ ಬಯಸ್ತಾನೆ ಇರ್ತೀವಿ. ಅವರು ಚೆನ್ನಾಗಿದೆ ಅಂದರೆ ಮಾತ್ರ ನಮಗೆ ಖುಷಿ. ಆದರೆ ನಿಮ್ಮ ಸಂತೋಷ ನಿಮ್ಮ ಕೈಯಲ್ಲಿದೆ. ನಿಮ್ಮ ಕೆಲಸದ ಮೇಲೆ ನಿಮಗೆ ನಂಬಿಕೆ ಇರಲಿ. ಕೆಲಸ ಮಾಡಬೇಕಾದ್ರೆ ಕಂಪ್ನಿಯಲ್ಲಿ ಬಾಸ್ ಆಗಿದ್ದವರು ಮೆಚ್ಚುಗೆ ವ್ಯಕ್ತಪಡಿಸಬೇಕು ಅಂತ ಹೇಳಿ ಕಷ್ಟಪಟ್ಟು ಮಾಡ್ತೀರಿ ಕೆಲಸನ. ಆದರೆ ಅದೇ ಕೆಲಸವನ್ನು ನಿಮಗಾಗಿ ಇಷ್ಟಪಟ್ಟು ಮಾಡಿರಿ. ಅದರಷ್ಟು ಸುಲಭವಾದಂತಹ ಕೆಲಸ ಮತ್ತೊಂದಿರೋದಿಲ್ಲ. ನಮ್ಮ ಮೇಲೆ ನಮಗೆ ನಂಬಿಕೆಯನ್ನು ಇಟ್ಕೊಳ್ಬೇಕು. ಆವಾಗ ಯಾರ ಅನುಮೋದನೆ ಕೂಡ ನಮಗೆ ಬೇಕಾಗೋದಿಲ್ಲ. ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದರೆ ಏನನ್ನು ಬೇಕಾದರೂ ನಾವು ಕೆಲಸವನ್ನು ಸುಲಭವಾಗಿ ಮಾಡ್ಬೋದು. ಗಡಿಗಳನ್ನು ಹಾಕಿಕೊಳ್ಳಿ. ಸೆಟ್ ಬೌಂಡ್ರೀಸ್ ಅಂತ ಕರೀತಾರೆ. ಗಡಿಗಳನ್ನು ಹಾಕ್ಕೊಳ್ಬೇಕು. ಜನರು ನಿಮ್ಮನ್ನು ಹೇಗೆ ನಡೆಸ್ಕೊಳ್ಬೇಕು ಅನ್ನೋದನ್ನು ನೀವೇ ಅವರಿಗೆ ಕಲಿಸಬೇಕು. ನಿಮ್ಮ ಜೀವನದಲ್ಲಿ ಯಾರು ಎಷ್ಟು ಹಸ್ತಕ್ಷೇಪ ಮಾಡಬೇಕು, ಎಷ್ಟು ಇಂಟರ್ಫಿಯರ್ ಆಗಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಗಡಿ ಇರಲಿ. ನಿಮ್ಮನ್ನು ಕೀಳಾಗಿ ಕಾಣುವವರಿಗೆ ನಿಮ್ಮ ಜೀವನದಲ್ಲಿ ಜಾಗವನ್ನು ಯಾವತ್ತೂ ಕೂಡ ಕೊಡಬೇಡಿ. ಗಡಿಯನ್ನು ಹಾಕೋದು ಎಲ್ಲದಕ್ಕೂ ಕೂಡ ಮೂಗು ತುರಿಸ್ಕೊಂಡು ಬರ್ತಿರ್ತಾರೆ.
ಉದಾಹರಣೆಗೆ ಹೇಳಬೇಕಂತಂದರೆ, ನೀವೇನೋ ಕೆಲಸ ಮಾಡ್ತಿರ್ತೀರ, ಒಬ್ಬರು ಬಂದುಬಿಟ್ಟು ಮೂಗು ತುರ್ಸ್ಕೊಂಡು ಬಂದು ಇದನ್ನು ಮಾಡಬೇಡಿ ಅಂತ ಹೇಳಿ ಅನಾವಶ್ಯಕವಾಗಿ ಒಂದೇನೋ ಹೇಳಿ ಹೋಗ್ತಾರೆ. ಈ ರೀತಿ ಆಗೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಮನಸ್ತಾಪ ಸ್ವಲ್ಪ ಜಾಸ್ತಿ ಆಗುತ್ತೆ. ಮನಸ್ಸಿನಲ್ಲಿ ಕಿರಿಕಿರಿ ಶುರುವಾಗುತ್ತೆ. ಈ ರೀತಿ ಆಗಬಾರ್ದು ಅಂತಂದರೆ ಅಂಥವ್ರು ಹಸ್ತಕ್ಷೇಪ ಮಾಡಬಾರ್ದಂದ್ರೆ, ನನ್ನ ಕೆಲಸ ನನಗೆ ಗೊತ್ತು, ಎಷ್ಟಿದೆ ಅಷ್ಟು ನೋಡ್ಕೊಳ್ಳಿ ಅನ್ನುವಂತಹ ಗಡಿಯನ್ನು ನಾವು ಮೊದಲು ಹಾಕಬೇಕು. ನಿಮ್ಮನ್ನು ನೀವು ಟೀಕಿಸ್ಕೊಳ್ಳೋದನ್ನು ಕಡಿಮೆ ಮಾಡಬೇಕು. ಸೆಲ್ಫ್ ಕ್ರಿಟಿಸೈಸಮ್ ಅಂತ ಕರೀತಾರೆ. ನಿಮ್ಮನ್ನು ನೀವು ಟೀಕಿಸ್ಕೊಳ್ಳೋದನ್ನು ಕಡಿಮೆ ಮಾಡಿಕೊಳ್ಬೇಕು. ನಿಮ್ಮನ್ನು ನೀವು ಮೊದಲು ತಪ್ಪುಗಳನ್ನು ಹುಡುಕಿ ಅನ್ನೋದನ್ನು ಕಡಿಮೆ ಮಾಡಿಕೊಳ್ಬೇಕು. ಕನ್ನಡಿ ಮುಂದೆ ನಿಂತಾಗ ನಿಮ್ಮ ತಪ್ಪುಗಳನ್ನೇ ಹುಡುಕಬೇಡಿ. ನೀನು ಹಾಗಿದೆಯಾ, ನೀನು ಹೀಗಿದೆಯಾ ಅಂಥೇಳಿ ನಿಮ್ಮನ್ನು ನೀವು ಬೈಕೊಳ್ಬೇಡ್ರಿ. ನಿಮ್ಮ ಸಮಾಧಾನತೆಯಿಂದ ಸಾಧನೆಗಳನ್ನು ನೆನಪು ಮಾಡಿಕೊಳ್ಳಿ. ಸಾಧನೆಗಳನ್ನು ನೆನಪು ಮಾಡಿಕೊಂಡು ಖುಷಿಪಡಿ. ನಿಮ್ಮನ್ನು ನೀವು ಪ್ರೀತಿಸ್ರಿ, ಆಗ ಜಗತ್ತು ನಿಮ್ಮನ್ನು ಪ್ರೀತಿಸುತ್ತೆ. ನಿಮ್ಮ ತಪ್ಪುಗಳನ್ನು ನೀವು ಹುಡುಕ್ತಾ ಹೋದರೆ ನೋಡುವಂತಹ ಜನರ ದೃಷ್ಟಿಕೋನ ಕೂಡ ಬದಲಾಗುತ್ತೆ. ಮೊದಲು ನಿಮ್ಮನ್ನು ನೀವು ಗೌರವದಿಂದ ಕಾಣೋದನ್ನು ಕಲೀರಿ. ಸಮಯದ ಮೌಲ್ಯವನ್ನು ತಿಳಿರಿ. ಯಾರು ಕರೆಯುತ್ತಾರೋ ಎಂದು ನಿಮ್ಮ ಕೆಲಸವನ್ನು ಬಿಟ್ಟು ಹೋಗಬೇಡಿ. ಯಾರು ನಿಮ್ಮ ಸಮಯಕ್ಕೆ ಬೆಲೆ ಕೊಡೋದಿಲ್ಲವೋ ಅವರಿಗೆ ನಿಮ್ಮ ಬೆಲೆಯೂ ತಿಳಿಯೋದಿಲ್ಲ. ನಿಮ್ಮ ಪ್ರಗತಿಗಾಗಿ ಸಮಯವನ್ನು ಮೀಸಲಿಡಿ. ಯಾರಿಗೋಸ್ಕರ ಕಾಯ್ತಿರ್ತೀರ, ಅವರು ನಿಮ್ಮನ್ನು ಬಿಟ್ಟು ಹೋಗಿಬಿಡ್ತಾರೆ. ಆ ಕ್ಷಣದಲ್ಲಿ ನನಗೇನೂ ಕೆಲಸ ಇದೆ ಅಂತ ಹೇಳಿ ಹೋಗಿಬಿಡ್ತಾರೆ. ಅಂಥವರು ನಿಮಗೆ ಯಾವುದೇ ಕಾರಣಕ್ಕೂ ನಿಮಗೆ ಸಮಯ ಕೊಡೋದಿಲ್ಲ, ನಿಮಗೆ ಬೆಲೆ ಕೊಡೋದಿಲ್ಲ. ಅಂಥವರಿಗೆ ನೀವು ಕೂಡ ಬೆಲೆಯನ್ನು ಯಾವುದೇ ಕಾರಣಕ್ಕೂ ಕೊಡಬೇಡಿ. ಅವರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕೋ ಅಷ್ಟರ ಮಟ್ಟಿಗೇ ಇರಿ. ನಿಮ್ಮ ಪ್ರಗತಿಗಾಗಿ ಸಮಯವನ್ನು ಮೀಸಲಿಡಿ. ದಿನ ಬೆಳಗಾದರೆ ನಾನು ಯಾವ ರೀತಿ ಬೆಳೆಬೋದು, ಯಾವ ರೀತಿಯಾಗಿ ಗಳಿಕೆಯನ್ನು ಮಾಡಬಹುದು, ಇದರ ಬಗ್ಗೆ ಯೋಚನೆ ಮಾಡಿ. ಅನಾವಶ್ಯಕವಾಗಿ ಯಾವುದೋ ವ್ಯಕ್ತಿಗೋಸ್ಕರ ನಿಮ್ಮ ಸಮಯವನ್ನು, ನಿಮ್ಮ ಮೌಲ್ಯವನ್ನು ಹಾಳು ಮಾಡಿಕೊಳ್ಬೇಡಿ. 4ನೇದು ಏನು ಅಂತಂದರೆ, ಯಾವಾಗಲೂ ನೆನಪಿಡಿ ಸ್ನೇಹಿತರೆ, ನೀವು ಒಂದು ಬಾರಿ ನಿಮ್ಮ ಆತ್ಮಗೌರವವನ್ನು ಕೊಟ್ಟರೆ ಜನರು ನಿಮ್ಮನ್ನು ಕೇವಲ ಒಂದು ವಸ್ತು ಅಂತ ಹೇಳಿ ಕಾಣ್ತಾರೆ, ಪರಿಗಣಿಸಲು ಶುರು ಮಾಡ್ತಾರೆ. ಜೀವನದಲ್ಲಿ ಯಶಸ್ಸನ್ನು ಸಿಗಲಿ ಬಿಡಲಿ, ಆದರೆ ಆತ್ಮಗೌರವ ಮಾತ್ರ ಯಾವತ್ತೂ ಕಡಿಮೆ ಆಗಬಾರ್ದು. ನಿಮ್ಮ ಮೇಲೆ ನಿಮಗೆ ಆತ್ಮಗೌರವ ಇಡಬೇಕು. ನಿಮ್ಮ ಮೇಲೆ ನಿಮಗೆ ಸೆಲ್ಫ್ ರೆಸ್ಪೆಕ್ಟ್ ಇದ್ದರೆ ನಿಮ್ಮನ್ನು ಜನ ನೋಡುವಂತಹ ದೃಷ್ಟಿಕೋನ ಕೂಡ ಬದಲಾಗುತ್ತೆ. ಮೊದಲು 5 ಸೂತ್ರಗಳನ್ನು ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋಣ ಬನ್ನಿ. ಮೊದಲನೇ ಸೂತ್ರ ಬಂದುಬಿಟ್ಟು, ಯಾವುದೇ ಕಾರಣಕ್ಕೂ ನೀವು ಇಲ್ಲ ಅನ್ನೋದನ್ನು ಕಲಿಬೇಕು. ಇಲ್ಲ ಅಂತ ಹೇಳೋದನ್ನು ಕಲಿಬೇಕು. 2ನೇ ಸೂತ್ರ ಬಂದುಬಿಟ್ಟು, ಬೇರೆಯವರ ಅನುಮೋದನೆಯನ್ನು ಕಾಯಬಾರ್ದು. 3ನೇ ಸೂತ್ರ ಬಂದುಬಿಟ್ಟು, ಗಡಿಗಳನ್ನು ಹಾಕ್ಕೊಳ್ಬೇಕು. 4ನೇ ಸೂತ್ರ ಬಂದುಬಿಟ್ಟು, ನಿಮ್ಮನ್ನು ನೀವು ಟೀಕಿಸ್ಕೊಳ್ಳೋದನ್ನು ಕಡಿಮೆ ಮಾಡಿಕೊಳ್ಬೇಕು ಅಥವಾ ಟೀಕಿಸ್ಕೊಳ್ಬಾರ್ದು. 5ನೇದು ಬಂದುಬಿಟ್ಟು, ಸಮಯವನ್ನು ಮೌಲ್ಯವನ್ನು ತಿಳ್ಕೊಳ್ಬೇಕು. ಇಷ್ಟು 5 ಸೂತ್ರಗಳಿದ್ದಾವೆ. ಎಲ್ಲಿಯವರೆಗೆ ನಿಮ್ಮ ಮೇಲೆ ನಿಮಗೆ ಆತ್ಮಗೌರವ ಬರೋದಿಲ್ವೋ, ಎಲ್ಲಿಯವರೆಗೆ ನೀವು ಜನರಿಗೆ ಇಲ್ಲ ಅಂತ ಹೇಳೋದನ್ನು ಕಲಿಯೋದಿಲ್ವೋ, ಎಲ್ಲಿಯವರೆಗೆ ಸಮಯದ ಮೌಲ್ಯವನ್ನು ನೀವು ತಿಳ್ಕೊಳ್ಳೋದಿಲ್ವೋ, ಎಲ್ಲಿಯವರೆಗೆ ನಿಮ್ಮನ್ನು ನೀವು ಟೀಕಿಸಿಕೊಳ್ಳೋದನ್ನು ಕಡಿಮೆ ಮಾಡಿಕೊಳ್ಳೋದಿಲ್ವೋ ಅಥವಾ ಬಿಡೋದಿಲ್ವೋ, ಅಂತಹ ಸಮಯದಲ್ಲಿ ನಿಮ್ಮ ಆತ್ಮಗೌರವವನ್ನು ಯಾವುದೇ ಕಾರಣಕ್ಕೂ ಜನರು ಕೂಡ ನಿಮ್ಮನ್ನು ಕಾಣೋದಿಲ್ಲ, ಅತ್ಯಂತ ಕೀಳಾಗಿ ಕಾಣ್ತಾರೆ. ಈ 5 ವಿಷಯಗಳನ್ನು ಅಂದರೆ 5 ಸೂತ್ರಗಳನ್ನು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸಿಕೊಂಡ್ರೆ ಆತ್ಮಗೌರವದಿಂದ ಬದುಕ್ತೀರಾ.
ಆತ್ಮಗೌರವದಿಂದ ಇರೋದ್ರಿಂದ ಯಾರ ಸಂಗನೂ ನಿಮಗೆ ಬೇಡ, ಯಾರ ಜೊತೆಯಲ್ಲಿರೋದು ಕೂಡ ಬೇಡ. ನಿಮ್ಮನ್ನು ನೀವು ಯಾವ ರೀತಿ ನೋಡ್ಕೊಳ್ಬೇಕು ಅನ್ನೋದನ್ನು ನೀವು ಕಲ್ತ್ಕೊಳ್ತೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ರಿ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಮನಸ್ಸೇ ನೀ ಬದಲಾಗು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದ.